ನೋಡ್ರಿ, ಮುಂದೆ ಬೇಜಾರಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇದು ಮನೆ. ಊಹೆ ಮಾಡದೇ ಇರೋ ದಿಕ್ಕಿಂದ ಅದು ಬಂದ್ಬಿಡುತ್ತೆ. ಆವಾಗ ಏನು ಡಿಸಿಷನ್ ತಗೋತೀರಾ? ಯಾಕೆ ಹೇಳ್ತಾ ಇದ್ದೀವಿ ಮಹೇಶ್ವರಿ? ಅರ್ಥ ಆಗದೇ ಇರೋ ವ್ಯಕ್ತಿಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ. ಅರ್ಥ ಆಗದೇ ಇರೋ ಜೀವನನ ಸರಿಯಾಗಿ ತಿಳ್ಕೊಳಕ್ಕೆ ಹೇಳಿದೆ. ನೋಡು, ನಾನು ಮತ್ತೆ ಮನೆ ಬಿಟ್ಟು ಹೋಗಾಗಿದ್ರೆ ನಾನು ಇಲ್ಲಿಗೆ ಬರೋ ಅವಶ್ಯಕತೆನೇ ಇರಲಿಲ್ಲ. ನೋಡು, ನೀನು ಯೋಚನೆ ಮಾಡು. ನೀನು ಸಾವಿತ್ರಿ ಎಷ್ಟು ಸಲ ಕರೆದಿದ್ದೀರ ಮನೆಗೆ ಬನ್ನಿ ಅಂತ. ಆದರೆ ಅವಾಗ ನಾನು ಬಂದಿದ್ದೀನ ಮನೆಗೆ? ಇಲ್ಲ ತಾನೇ. ಈಗ ನಾನು ಮತ್ತೆ ಮನೆಗೆ ಬಂದಿದ್ದೀನಿ ಅಂದರೆ ಎಲ್ಲದನ್ನು ಸರಿ ಮಾಡಬೇಕು ಅಂತ ಅರ್ಥ. ಅದರಲ್ಲಿ ನಿಮ್ಮ ಹೆಜ್ಜೆ ಸರಿಯಾಗಿದೆ ರೀ. ಸಾವಿತ್ರಿನ ಅವಳ ಮನೆಗೆ ವಾಪಸ್ ಕಳಿಸಿದ್ದು. ಅವಳಿಂದ ಮುಖ್ಯವಾಗಿ ಅವಳ ಸಂಸಾರಕ್ಕೂ ತೊಡಕು, ನಮ್ಮ ಸಂಸಾರಕ್ಕೂ ತೊಡಕು. ಅದಕ್ಕೆ ಅವಳು ಅಲ್ಲಿರೋದೇ ಸರಿ ಅಂತ ಅವಳನ್ನು ಇಲ್ಲಿಂದ ವಾಪಸ್ ಕಳಿಸ್ದೆ. ಅದು ಅಲ್ಲದೆ ಅವಳು ನಿನ್ನ ಮೇಲೆ ಸವಾರಿ ಮಾಡೋದನ್ನು ನಾನು ನೋಡಿದ್ದೀನಲ್ಲ ರೀ. ನಿಮ್ಮ ಕಣ್ಣಿಗೆ ಬಿದ್ದಿದ್ದು ಕೇವಲ ಕೆಲವು ಉದಾಹರಣೆಗಳು ಮಾತ್ರ. ಆದರೆ ನೀವು ಮನೇಲಿಲ್ಲದೆ ಇರುವಾಗ ಅಂಥ ನೂರಾರು ಘಟನೆಗಳನ್ನ ನಾನು ಅನುಭವಿಸಿದ್ದೀನಿ. ಹಾಗಾದರೆ ಸಾವಿತ್ರಿ ನಾನು ಇಲ್ಲಿ ಇಲ್ಲದೆ ಇರೋದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾಳೆ ಎಂದಾಗಾಯಿತು. ನೀವಿದ್ದಾಗಲೇ ಎಲ್ಲನೂ ಚೆನ್ನಾಗಿ ಉಪಯೋಗಿಸ್ಕೊತಾ ಇದ್ದಾಳು. ನೀವು ಇಲ್ಲದೆ ಇದ್ದಾಗ ಸುಮ್ಮನೆ ಇರ್ತಾಳೇನ್ರಿ? ಹೋಗಲಿ ಬಿಡು, ಸದ್ಯ ಇನ್ಮೇಲೆ ಎಲ್ಲ ಸರಿ ಹೋಗುತ್ತಲ್ಲ, ಅಷ್ಟೇ ಸಾಕು. ಇಲ್ಲ ರೀ, ನೀವು ಸಾವಿತ್ರಿನ ಓಡಿಸಿರೋ ಕೋಪ ಪ್ರೇಮಂಗೆ ಇನ್ನೂ ಇರುತ್ತೆ. ಅದನ್ನು ಅವಳು ನಮ್ಮ ಮೇಲೆ ತೋರಿಸ್ತಾ ಇದ್ರು, ಅನಿರುದ್ಧ ಮೇಲೆ ಖಂಡಿತ ತೋರಿಸ್ತಾಳೆ. ಇನ್ನು ಅವಳ ಕಡೆಯಿಂದ ಏನೇನು ಸಮಸ್ಯೆ ಶುರುವಾಗುತ್ತೋ ಅಂತ ನನಗೆ ತುಂಬ ಭಯ ಆಗುತ್ತೆ ರೀ. ಸಾವಿತ್ರಿ ಬೇರೆ ಮನೆಗೆ ಸೇರಿ ಸೊಸೆ, ಅವಳನ್ನೇನೋ ಆಚೆಗೆ ಹಾಕ್ಬಿಟ್ವಿ. ಆದರೆ ಪ್ರೇಮ ಈ ಮನೆಗೆ ಸೇರಿ ಸೊಸೆ, ಅವಳನ್ನ ಆಚೆಗೆ ಹಾಕೋಕ್ಕಾಗಲ್ಲ ಅಲ್ವೇನ್ರಿ? ಇಲ್ಲೇ ಇಟ್ಕೊಂಡು ಅವಳನ್ನ ಅನುಸರಿಸೋಕ್ಕೂ ಆಗಲ್ಲ. ಧರ್ಮ ಸಂಕಟ ಶುರುವಾಗುತ್ತೆ ರೀ. ನೋಡು ಮಹೇಶ್ವರಿ, ಈ ಸಿಡಿಲ ಬಿಟ್ಟಿರೋ ತಂತಿನ ಕಂಡ್ರೆ ಅದನ್ನು ಹಿಡಿದು ಜಗ್ಗೋರೆ ಜಾಸ್ತಿ. ಅದೇ ತಂತಿ ಬಿಗಿಯಾಗಿದ್ರೆ ಅದರ ತಂಟೆಗೆ ಯಾರೂ ಹೋಗೋದಿಲ್ಲ. ಇದು ಮನುಷ್ಯನ ನೇಚರ್ ಮಹೇಶ್ವರಿ. ಆ ಪ್ರೇಮ ಇದನ್ನ ಚೆನ್ನಾಗಿ ಬಳಸ್ಕೊತಾ ಇದ್ದಾಳೆ. ಈಗ ಅವಳು ಈ ಅವಕಾಶನ ಬಳಸ್ಕೊಳಕ್ಕೆ ಹೋದರೆ ನಾನು ಅವಳನ್ನ ಸುಮ್ಮನೆ ಬಿಡೋದಿಲ್ಲ. ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ. ಈಗಿನ ಕಾಲದ ಹೆಣ್ಮಕ್ಳಿಗೆ ದೊಡ್ಡವರು ಒಂಚೂರು ರೇಗಿದ್ರೆ ಸಾಕು, ಗಂಡನ ಕರ್ಕೊಂಡು ಮನೆಯಿಂದ ಆಚೆ ಹೊರಟೋಗ್ತಾರ್ರಿ. ಅನುಸರಣೆ ಅನ್ನೋದು ಪುಸ್ತಕದಲ್ಲಿರೋ ಒಂದು ಪದ ಅಷ್ಟೇ. ಆದರೆ ಅದನ್ನು ಜೀವನದಲ್ಲಿ ಅಳವಡಿಸೋಕ್ಕಾಗಲ್ಲ ರೀ. ಅಲ್ಲ ಮಹೇಶ್ವರಿ, ನಮ್ಮನ್ನು ಅನುಸರಿಸದೇ ಇರೋರನ್ನ ನಾವ್ಯಾಕೆ ಅನುಸರಿಸ್ಬೇಕು? ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ. ಆದರೆ ಆ ಚಿಕ್ಕವರಲ್ಲೂ ಅದೇ ಆಸೆ ಇರಬೇಕಲ್ವಾ? ನಿಮ್ಮ ಯೋಚನೆ ಸರಿಯಾಗೇ ಇದೆ. ಎಲ್ಲ ಸರಿ ಹೋಗಿದ್ರೆ ಪ್ರೇಮ ಒಬ್ಬಳನ್ನ ತಿದ್ದೋದು ಅಷ್ಟೊಂದು ದೊಡ್ಡ ವಿಷಯ ಆಗ್ತಿರ್ಲಿಲ್ಲ. ಆದರೆ ಅನಿರುದ್ಧ ಒಂದು ಕಳಂಕ ಹೊತ್ಕೊಂಡು ಈ ಮನೆ ಒಳಗಡೆ ಬಂದ. ಪ್ರೇಮಂಗೆ ಇದೇ ದೊಡ್ಡ ಅವಕಾಶನ ಸೃಷ್ಟಿ ಮಾಡಿಕೊಡ್ತು. ಮಹೇಶ್ವರಿ, ಅದನ್ನೇ ಹಿಡ್ಕೊಂಡು ಅವಳು ಎಳೆದಾಡೋಕ್ಕೆ ಶುರು ಮಾಡಿದ್ರೆ ಅವಳ ಸಂಸಾರಕ್ಕೆ ಮುಳ್ಳಾಗೋದು. ಕಂಡು ಮುಳ್ಳು ತಂದು ಪಕ್ಕಕ್ಕೆ ಇಟ್ಕೋತೀನಿ ಅಂದರೆ ಚುಚ್ಚಿಸ್ಕೊಳ್ಳೋಕ್ಕೆ ರೆಡಿಯಾಗಿರ್ಬೇಕು ಅಂತ ಅರ್ಥ. ಈ ತಿಳುವಳಿಕೆ ಅವಳಿಗೂ ಇರಬೇಕಲ್ವೇನ್ರಿ? ಅದಿದ್ದಿದ್ರೆ ಅವಳು ಈ ಥರ ಎಲ್ಲ ಮಾಡ್ತಾನೆ ಇರಲಿಲ್ಲ. ಮಹೇಶ್ವರಿ, ಎಲ್ಲ ಸರಿ ಹೋಗುತ್ತೆ ಬಿಡು. ನಾವ್ಯಾಕೆ ಸುಮ್ಮನೆ ಕೆಟ್ಟದ್ದು ಯೋಚನೆ ಮಾಡಬೇಕು?
ಮಹೇಶ್ವರಿ, ಪೂಜೆಗೆ ಹೂವು ಹಣ್ಣು ತರಬೇಕು ಮಾರ್ಕೆಟಿಂದ ಅಂತ ಸದನ್ ಬಾ ಅಂತ ಹೇಳಿದೆ. ಅವ್ನು ನೋಡಿದ್ರೆ ಫೋನ್ ಮಾಡಿ 2-3 ಸಲ ಇರೋದಿಲ್ಲ, ನಾನು ಬರೋಕ್ಕಾಗೋದಿಲ್ಲ ಬಾವ ಅಂತ ಹೇಳ್ದ. ಸರಿ, ಅವನ ಬದಲಿಗೆ ಮಂಜುನಾಥ್ಗೆ ಬನ್ನಿ ಅಂತ ಫೋನ್ ಮಾಡಿದೆ. ಯಾಕೋ ಇಷ್ಟೊತ್ತಾರು ಬರಲಿಲ್ಲ ನೋಡು. ಬರ್ತಾರೆ ಬಿಡ್ರಿ, ನೀವು ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಅವ್ರ ಬಗ್ಗೆ ನೀವು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಹೊರತು ಅವ್ರು ನಿಮ್ಮ ಬಗ್ಗೆ ಟೆನ್ಷನ್ ಮಾಡ್ಕೊತಾರಾ? ಬಂದಾಗ ಹೋಗಿ ತೊಗೊಂಬಂದ್ರಾಯ್ತು ಬಿಡಿ. ಸರಿ ಮಹೇಶ್ವರಿ, ಅವ್ರು ಬಂದ ತಕ್ಷಣ ನಾನು ಮಾರ್ಕೆಟ್ಗೆ ಹೋಗ್ತೀನಿ. ನೀನು ಪ್ರೇಮ ಹತ್ರ ಹೋಗಿ ದೇವಸ್ಥಾನಕ್ಕೆ ಕೊಡೋದಕ್ಕೆ ರೆಡಿಯಾಗು ಅಂತ ಹೇಳು. ಸರಿ ರೀ. ಒಳ್ಳೆ ಫಿಗರ್ ಕಣೆ ನೀನು. ಹೊರಗಡೆ ಹೋದರೂ ಜನಗಳು ನಿನ್ನ ಸುಮ್ಮನೆ ಬಿಡಲ್ಲ, ಉಪಯೋಗಿಸ್ಕೋತಾರೆ. ಅದ್ರ ಬದಲಾಗಿ ಇಲ್ಲೇ ಜೈಲಲ್ಲೇ ಇದ್ಬಿಡು, ನಾವೇ ನಿನ್ನ ಉಪಯೋಗಿಸ್ಕೋತೀವಿ. ಪೊಲೀಸವ್ರಿಗೇನು ಎಂಟರ್ಟೈನ್ಮೆಂಟ್ ಬೇಡವಾ? ಅವರೇನು ಮನುಷ್ಯರಲ್ವಾ? ಈಗಂತ ಇನ್ಸ್ಪೆಕ್ಟ್ರ್ ಹೇಳ್ತಿದ್ದ ಅಕ್ಕ. ನನಗೆ ನೈಟ್ ಡ್ಯೂಟಿ ಆಗಿಬಿಟ್ರೆ ಸಾಕು, ಬಂದು ಜೈಲಲ್ಲೇ ನಿನ್ನ ಜೊತೆ ನೈಟ್ ಡ್ಯೂಟಿ ಮಾಡಿಬಿಡ್ತೀನಿ. ನನಗೆ ಇಂಥ ನೈಟ್ ಡ್ಯೂಟಿ ತುಂಬ ಇಷ್ಟ. ನಿನ್ನಂಥ ಸುಂದರವಾದ ಹುಡುಗಿರನ್ನೆಲ್ಲ ತಂದು ಜೈಲಿಗೆ ಹಾಕ್ಬಿಟ್ರೆ ಸಾಕು, ನನಗೆ ಸಂಬಳನೇ ಬೇಡ ಅಂತ ಆ ಎಸ್ ಐ ಹೇಳ್ತಾ ಇದ್ದ ಅಕ್ಕ. ಅಲ್ಲ, ನಿನ್ನ ಹಿಂದೆ ಇಂಥ ರಾಜಕಾರಣಿ ಇದ್ದಾನೆ ಅಂತ ಗೊತ್ತೇ ಇರಲಿಲ್ಲ. ಹೈ ಇನ್ಫ್ಲೂಯೆನ್ಸ್ ಮಾಡಿ ಹೇಗೋ ಬೇಲ್ ಅರೇಂಜ್ ಮಾಡಿಬಿಟ್ಟ. ಆದರೂ ಪರವಾಗಿಲ್ಲ ಬಿಡು, ಅಲ್ಲೂ ಚೆನ್ನಾಗಿರು, ನನ್ನ ಜೊತೆಲೂ ಚೆನ್ನಾಗಿರು, ಈ ಥರ ಹೇಳ್ತಿದ್ದ ಅಕ್ಕ. ಯಾವ ಅಪರಾಧಿಯನ್ನು ರಿಲೀಸ್ ಮಾಡೋದಕ್ಕೆ ನನಗೆ ಬೇಜಾರಾಗ್ತಿರ್ಲಿಲ್ಲ, ಆದರೆ ಫಸ್ಟ್ ಟೈಮ್ ನಿನ್ನನ್ನು ರಿಲೀಸ್ ಮಾಡೋದಕ್ಕೆ ನನಗೆ ಸಖತ್ ಬೇಜಾರಾಗ್ತಿದೆ. ವಾಟ್ಸಪ್ಪಲ್ಲಿ ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ನಿಮ್ಮ ಅಕ್ಕನ ಕಳಿಸ್ಬಿಡು ಅಂತ ಹೇಳ್ತಿದ್ದ ಅಕ್ಕ. ಅನಿರುದ್ಧ್, ನಿನ್ನಿಂದ ನನ್ನ ಸರ್ವಸ್ವಾನೇ ಕಳ್ಕೊಂಡೆ. ನನ್ನನ್ನು ಈ ಸ್ಥಿತಿಗೆ ತಳ್ಳಿ ನೀನು ಮನೇಲಿ ನಿನ್ನ ಹೆಂಡತಿ ಜೊತೆ ಆರಾಮ ಕಾಲ ಕಳೀತಾ ಇದೀಯಾ? ಸೇಡಿನ ಶಾಖ ಹೇಗಿರುತ್ತೆ ಅಂತ ನಿಂಗೆ ತೋರಿಸ್ತೀನಿ. ಇಲ್ಲ ಅಂದರೆ ನನ್ನ ಹೆಸರು ಸುಂದ್ರಿನೇ ಅಲ್ಲ. ನಿನ್ನನ್ನು ಮದುವೆ ಆಗಿ ನಾನು ನಿನ್ನ ಹೆಂಡತಿಯಾಗಿ ಮನೇಲಿರೋ ನಿನ್ನ ಹೆಂಡತಿನ ಆಚೆ ಓಡಿಸೋವರೆಗೂ ನಾನು ನಿದ್ದೆನೇ ಮಾಡಲ್ಲ. ನಿನಗೂ ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ. ಬರ್ತಾ ಇದ್ದೀನಿ, ರೆಡಿಯಾಗಿರು. ನಂಗೆ ತಾಳಿ ಕಟ್ಟೋದಕ್ಕೆ, ಹಾಗೆ ಅವಮಾನನ ಫೇಸ್ ಮಾಡೋದಕ್ಕೆ. ಆದರೆ ಇದು ನಾನು ಅಂದ್ಕೊಂಡಷ್ಟು ಸುಲಭವಾಗಿಲ್ಲ. ಆದರೆ ಇದನ್ನು ನಾನು ಒಬ್ಬಳಿಂದ ಹ್ಯಾಂಡ್ಲ್ ಮಾಡೋದಕ್ಕಾಗೋದಿಲ್ಲ. ಯಾರಾದರೂ ಒಬ್ಬರು ಸರಿಯಾಗಿ ಸಹಾಯ ಮಾಡೋರು ಬೇಕಲ್ಲ. ಯಾರಿದ್ರೆ ಚೆನ್ನಾಗಿರುತ್ತೆ? ಯಾರಿದ್ದಾರೆ ಅಂಥವ್ರು? ಯಾರಿದ್ದಾರೆ? ಹಾಂ, ನಮ್ಮಮ್ಮನ ಅಣ್ಣ, ಅದೇ ಚೋಳ ಮಾವ. ಅವನು ಮಾಡೋ ಕೆಲಸಕ್ಕೆ ಅಮ್ಮ ಯಾವಾಗಲೂ ಚಂಡಾಳ ಅಂತ ಬೈತಾ ಇದ್ಲು. ನಾವು ಚಿಕ್ಕ ಹುಡುಗರಿದ್ದಾಗ ಅವನನ್ನು ಮಾಮ ಅಂತ ಕರಿತಾ ಇದ್ವಿ. ಅವನಿವಾಗ ಸಿಕ್ಕಿದ್ರೆ ಈ ಕೆಲಸಕ್ಕೆ ಸರಿಯಾದ ವ್ಯಕ್ತಿ. ಎಸ್, ಅವನನ್ನು ಹುಡುಕ್ತೀನಿ, ಅವನ ಮನೆ ಎಲ್ಲಿದೆ ಅಂತ ತಿಳ್ಕೊತೀನಿ. ಅವನು ಸಿಕ್ಕಿದ್ರೆ ನಾನು ಅಂದ್ಕೊಂಡಿರೋ ಪ್ಲ್ಯಾನು ಖಂಡಿತವಾಗಿ ಸಕ್ಸಸ್ ಆಗುತ್ತೆ. ಅವನ ಹಳೆ ಮನೆ ಹತ್ರ ಹೋಗಿ ವಿಚಾರಿಸಿದ್ರೆ ಅವನಿವಾಗ ಎಲ್ಲಿದ್ದಾನೆ ಅಂತ ಖಂಡಿತ ಗೊತ್ತಾಗುತ್ತೆ. ಯಾಕೋ ನನ್ನಿಂದ ಏನಾಗಬೇಕಿತ್ತು? ಯಾಕೆ ಪ್ರೇಮ ಹೀಗೆ ಮಾತಾಡ್ತಾ ಇದೆಯಾ? ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಮಾತಾಡ್ತಿದ್ವಲ್ಲ, ಆ ವಿಷಯ ನಿನ್ನ ಹತ್ರ ಮಾತಾಡಬೇಕು ಅಂತ ಬರ್ತಾ ಇದ್ದೆ. ನಾವೆಲ್ಲರೂ ದೇವಸ್ಥಾನಕ್ಕೆ ಅಂತ ಯಾಕೆ ಹೇಳ್ತಿದ್ದೀರಿ? ನೀವು ಮಾತ್ರ ಅಂತ ಹೇಳ್ಕೊಳ್ಳಿ. ಅಂದರೆ ನೀವುಗಳು ಮಾತ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ. ಯಾಕೆ ಪ್ರೇಮ ಹಾಗೆ ಮಾತಾಡ್ತಾ ಇದೆಯಾ? ನೀನು ನಾವು ಅಂತ ಸಪ್ರೇಟ್ ಮಾಡ್ತಾ ಇದೆಯಾ? ಸೆಪ್ರೇಟ್ ಮಾಡಿದ್ದು ನಾನಲ್ಲ, ನೀವು. ಯಾವಾಗ ದೇವತೆ ಥರ ಇದ್ದಿದ್ದು ನಮ್ಮಮ್ಮನ್ನ ಮನೆ ಬಿಟ್ಟು ಹೊಡ್ಸಿದ್ರೋ ಆವಾಗಲೇ ನಾನು ಸೆಪ್ರೇಟ್ ಆದೆ. ನೋಡು ಪ್ರೇಮ,
ಇಲ್ಲಿ ಯಾರೂ ನಿಮ್ಮಮ್ಮನ್ನ ಮನೆ ಬಿಟ್ಟು ಕಳಿಸಿಲ್ಲ. ಅವಳ ಮನೆಗೆ ಅವಳನ್ನ ವಾಪಸ್ ಕಳಿಸಿದ್ದೀವಿ ಅಷ್ಟೇ. ಗಂಡನ ಜೊತೆಲಿರೋದು ಮಾತ್ರ ಸಂಸಾರ ಅನ್ನಿಸ್ಕೊಳ್ಳುತ್ತೆ, ಗೊತ್ತಲ್ವ ನಿನಗೆ? ಹಾಗಾದರೆ ಹೆಂಡತಿ ಇದ್ದು ಕೂಡ ಇನ್ನೊಬ್ಳು ಸಹವಾಸ ಹುಡ್ಕೊಂಡು ಹೋಗೋದನ್ನ ಏನಂತಾರೆ ಅತ್ತೆ? ನಿಮ್ಮ ಮುದ್ದಿನ ಮಗ ಈಗ ಅದನ್ನು ಮಾಡಿದ್ದಾನೆ. ಅದನ್ನು ಏನಂತೀರ ಅಂತ ಅವನ ಹತ್ರ ಹೋಗಿ ಹೇಳಿ. ನೋಡು, ಯಾಕೆ ಈ ವಿಷಯ ಇಟ್ಕೊಂಡು ಮಾತಾಡ್ತಾ ಇದೀಯ ನೀನು? ತಪ್ಪು ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟಿದ್ದಾನೆ. ಅದನ್ನು ಕ್ಷಮಿಸಿ ಸುಮ್ಮನಾಗು. ಗೃಹಿಣಿಯಾದವಳು ಕ್ಷಮಿಸ್ದಾಗ್ಲೇ ಅವಳು ವಾಸ ಮಾಡೋ ಸ್ಥಳ ಗೃಹ ಅನ್ನಿಸ್ಕೊಳ್ಳೋದು. ಇವೆಲ್ಲ ಕಂತೆ ಪುರಾಣನ ಯೂಟ್ಯೂಬಲ್ಲಿ ತುಂಬ ಜನ ಹೇಳ್ತಿರ್ತಾರತ್ತೆ. ನನಗಿದೆಲ್ಲ ಬೇಕಾಗಿಲ್ಲ. ನೀವೆಲ್ಲ ನಮ್ಮಮ್ಮನ್ನ ತುಂಬ ಅಸಡ್ಡೆಯಿಂದ ಮನೆ ಬಿಟ್ಟು ಹೊಡ್ಸಿದ್ದೀರ. ಹೋಗಿ ಅವಳಿಗೆ ಸಂತೋಷ ಆಗೋ ಥರ ಒಂದು 4 ಮಾತಾಡಿ ವಾಪಸ್ ಕರ್ಕೊಂಡು ಬನ್ನಿ. ಇಲ್ಲ ಅಂದರೆ ಈ ಮನೆಯವ್ರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತು. ಏನು ಎದುರಿಸ್ತಾ ಇದೆಯಾ? ಹೆದರಿಸ್ತಿಲ್ಲ, ಸತ್ಯ ಹೇಳ್ತಾ ಇದ್ದೀನಿ. ಆದರೆ ಏನು ಮಾಡೋಕ್ಕಾಗತ್ತೆ ಅತ್ತೆ? ಸತ್ಯ ಕೇಳಿದಾಗೆಲ್ಲ ಪ್ರತಿಯೊಬ್ಬರು ಹೆದರ್ತಾರೆ. ನೋಡಿ, ಇದು ನನ್ನ ಕೊನೆ ಮಾತು. ನೀವು ಹೋಗಿ ನಮ್ಮಮ್ಮನ ಕರ್ಕೊಂಬಂದಿಲ್ಲ ಅಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೀನೇನು ಮಾಡ್ತೀಯೋ ನಿನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲದ್ದು ನಮಗೆ ಮಾತ್ರ ಗೊತ್ತಾಗೋವಂಥದ್ದು ಅದೇನು ಅಂತ ಹೇಳು. ಏನಾಗುತ್ತೋ ನೋಡ್ಬೋಣ. ನಿಮ್ಗಿನ್ನೂ ಬುದ್ಧಿ ಬಂದಿಲ್ಲ ಅನ್ಸುತ್ತೆ ಮಾವ. ನೀವು ಮನೆ ಬಿಟ್ಟು ಹೋದಾಗ ಈ ಮನೆನ ಎಲ್ಲ ರೀತಿಯಿಂದ ಸರಿಯಾಗಿ ನೋಡಿಕೊಂಡು ನಿಭಾಯಿಸಿದ್ದು ನಮ್ಮಮ್ಮ. ಅದನ್ನು ಮರೆತು ಮಾತಾಡ್ತಿದ್ದೀರಾ ನೀವು. ನಿಮ್ಮಮ್ಮ ಈ ಮನೆನ ಚೆನ್ನಾಗಿ ನಿಭಾಯಿಸಿದಾಳೆ. ಏನಮ್ಮ ನಿಭಾಯಿಸಿರೋದು? ಮಧುರ ಅಮರ್ನ ಹುಡಿಕೊಂಡೋದ್ಲು. ಯಾರೋ ಬಂದು ಹೊಟ್ಟೆಗೆ ಚಾಕು ಹಾಕಿ ಕಳಿಸಿದ್ರು. ಇನ್ನು ಸೀರೆ ಅವನು ಮನೆಗೆ ಬಂದಾಗ ನೀನು ನಿಮ್ಮಮ್ಮ ಸೇರಿಕೊಂಡು ಅವಳ ಮೇಲೆ ಕಳ್ತನದ ಆರೋಪ ಹೊರಿಸಿದ್ರಿ. ಇದ್ಯಾವುದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ನಿಮ್ಮಮ್ಮ ನಿಭಾಯಿಸಿರೋದು? ಮಾವ, ಮನೇಲಾಗೋ ಅನಿಷ್ಟಕ್ಕೆಲ್ಲ ನಮ್ಮ ಅಮ್ಮನೇ ಕಾರಣ ಅನ್ನೋ ಥರ ಮಾತಾಡಬೇಡಿ. ಇದರಲ್ಲಿ ಅಮ್ಮಂದೇನು ತಪ್ಪಿದೆ? ಅಮರ್ ಮನೆ ಬಿಟ್ಟು ಹೋದಾಗ ಮರ್ಯಾದೆಯಿಂದ ಮನೇಲಿರ್ದೆ ಅವಳು ಯಾಕೆ ಮನೆ ಬಿಟ್ಟು ಹೋಗಬೇಕಿತ್ತು? ಅದಕ್ಕೆ ಯಾರೋ ಸರಿಯಾಗಿ ಹೊಟ್ಟೆಗೆ ಚುಚ್ಚಿಗೆ ಕಳಿಸಿದ್ದಾರೆ. ಆಗಬೇಕಾದ್ದೆ ಅವಳಿಗೆ. ಮನೆಯವಳು ಅನ್ನೋ ಅನುಕಂಪನೂ ಇಲ್ಲದೆ ಅವಳಿಗೆ ಚಾಕು ಹಾಕಿದ್ದೆ ಸರಿ ಅನ್ನೋ ಥರ ಮಾತಾಡ್ತಿದ್ಯಲ್ಲ. ಛೇ, ನಿಂದು ನಿಮ್ಮಮ್ಮಂದು ಬರೀ ಕೆಟ್ಟ ಬುದ್ಧಿನೇ. ನಿಮ್ಗಳ ಬುದ್ಧಿನ ನೋಡಿಲ್ವಾ? ಮನೇಲಿ ಹೆಂಡತಿ ಇದ್ರು ಇನ್ನೊಬ್ಳನ್ನ ಹುಡ್ಕೊಂಡೋಗಿ ಸಂಸಾರ ಮಾಡೋದು. ಇದು ನಿಮ್ಗಳ ಬುದ್ಧಿ, ತಿಳ್ಕೊಳ್ಳಿ. ಪ್ರೇಮ, ಬಾಯಿಗೆ ಬಂದಾಗ ಮಾತಾಡಬೇಡ ನೀನು. ಇದೇ ಮಾತನ್ನ ದಾರಿ ತಪ್ಪಿರೋ ನಿಮ್ಮ ಮಗಂಗೆ ಹೇಳಿ ಮಾವ. ಏನೋ 4 ಮಾತಾಡಿದ್ರೆ ನಾನು ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಅನಿಸುತ್ತೆ. ಆದರೆ ಹೋಗಿ ಹೋಗಿ ಆ ಸುಂದ್ರಿ ಸಹವಾಸ ಮಾಡ್ಕೊಂಬಂದಲ್ಲ ನಿಮ್ಮ ಮಗ, ಅದಕ್ಕೇನಾದರೂ ಮಾತಾಡಿದ್ರ ನೀವು? ನೋಡಮ್ಮ, ಹೇಳಿದ್ದೆಲ್ಲ ಆಗಿದೆ. ಅದನ್ನೆಲ್ಲ ನಿನ್ನೆದ್ರಿಗೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ನನಗೆ. ಕಲಿಸೋವಾಗಲೇ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಅವನು ಯಾಕೆ ದಾರಿ ತಪ್ತಾ ಇದ್ದ? ಹೇಳೋರು ಕೇಳೋರು ಇಲ್ದಂಗಾದ್ರೆ ಸಂಸಾರ ಹೀಗೆ ಆಗೋದು. ಸರಿ ಸರಿ, ನಮಗೇನೋ ಬುದ್ಧಿ ಇಲ್ಲ. ತಾಳಿ ಕಟ್ಟಿಸ್ಕೊಂಡವಳು ಹೆಂಡತಿ ಅಂತ ನೀನಿದೆಯಲ್ಲ, ನೀನು ಬುದ್ಧಿ ಕಲಿಸ್ಬೇಕಾಗಿತ್ತು. ತಂದೆ ತಾಯಿಯಾಗಿ ನಾವು ಎಡವುದ್ವಿ, ಆದರೆ ಹೆಂಡತಿಯಾಗಿ ನೀನ್ಯಾಕಮ್ಮ ಎಡುವುದಿ? ನಿಮ್ಮ ಮಗ ಇಂಥ ಮಹಾ ಕೆಲ್ಸಕ್ಕೆ ಕೈ ಹಾಕ್ತಾನೆ ಅಂತ ಗೊತ್ತಿದ್ರೆ ಒಂದು ಕ್ಯಾಮ್ರಾ ಹಿಡ್ಕೊಂಡು ಹಿಂದಿಂದೇನೆ ಹೋಗ್ತಾ ಇದ್ದೆ. ಶೂಟಿಂಗ್ ಮಾಡಿ ಅವ್ನು ಮಾಡೋ ತಪ್ಪುಗಳನ್ನ ಅವನಿಗೆ ತೋರಿಸಿ ಬುದ್ಧಿ ಹೇಳಿ ಸರಿ ದಾರಿಗೆ ತರ್ತಾ ಇದ್ದೆ. ಆದರೆ ನನ್ನ ಗಂಡ ಎಲ್ಲರ ಥರ ಅಲ್ಲ ಅಂದ್ಕೊಂಡಿದ್ದೆ. ಆದರೆ
ಅವನು ಎಲ್ಲರಲ್ಲೂ ಒಬ್ಬ ಅಂತ ಅಂದ್ಕೊಂಡಿರಲಿಲ್ಲ. ಮಹೇಶ್ವರಿ, ಇನ್ನು ಹೆಚ್ಚು ಚರ್ಚೆ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಕೆಲವನ್ನ ಅಷ್ಟಕ್ಕೆ ಬಿಡೋದೇ ಒಳ್ಳೆಯದು. ಯಾಕೆಂದರೆ ಅವು ದಾರಿಗೆ ಬರುವಂಥವಲ್ಲ. ನೋಡಿ ಅತ್ತೆ, ನಾನು ಕೊನೆದಾಗಿ ಹೇಳ್ತಾ ಇದ್ದೀನಿ, ನಮ್ಮ ಅಮ್ಮನ್ನ ನೀವೆಲ್ಲರೂ ಹೋಗಿ ಇಲ್ಲಿಗೆ ಕರ್ಕೊಂಡು ಬರಬೇಕು. ಅಮ್ಮ ಏನಾದರೂ ಇಲ್ಲಿಗೆ ಬರಲಿಲ್ಲ ಅಂದರೆ ಈ ಮನೇಲಿ ಎಲ್ಲರೂ ನನ್ನನ್ನು ನೆನಪು ಮಾಡ್ಕೋಬೇಕು. ಆ ಥರ ಬುದ್ಧಿ ಕಲಿಸ್ತೀನಿ. ಈಗಲೇ ಬುದ್ಧಿ ಇದ್ದರೆ ನಾನು ಬುದ್ಧಿ ಕಲಿಸೋ ಸಂದರ್ಭನ ತಂದ್ಕೋಬೇಡಿ. ಸುಮ್ಮನೆ ಹೊರಟೋದ್ರಲ್ಲ, ಏನು ಹೇಳಲಿಲ್ಲ. ನಾನು ಹೇಳಿದ್ದು ವರ್ಕೌಟ್ ಆಗಲಿಲ್ವಾ? ಮಾಮ 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 ಮಾಮನ ಹಳೆ ಮನೆ ಇದೆ ಅಲ್ವಾ? ಬೀಗ ಬೇರೆ ತೆಗ್ದಿದೆ ಇದೆ. ಮಾಮ 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 ಇದೆಯಾ ಒಳಗೆ? ಇಲ್ಲೇ ಇದನಾ ಅಥವಾ ಮನೆ ಏನಾದರೂ ಖಾಲಿ ಮಾಡ್ಕೊಂಡು ಹೋದ್ನಾ? ಮಾಮ ಮಾಮ ಇವನ್ನ ಮಾವನ ಒಬ್ಬನೇ ಇಲ್ಲಿ ಬಿದ್ದಿದ್ದಾನಲ್ಲ, ಹೇಳೋರು ಕೇಳೋರು ಯಾರೂ ಇಲ್ದ ಹಾಗೆ. ಮಾವನ ಹೆಂಡತಿ ಮಕ್ಕಳು ಯಾರೂ ಇಲ್ವಾ? ಹಾಳಾದ ಮನೇಲಿ ಹಾಳಾದ ಮಾಮ. ಇನ್ನು ಇವ್ನು ನೋಡ್ಕೊಳ್ಳೋದಕ್ಕೆ ಹಾಳೋದವರು ಯಾರೂ ಇಲ್ಲ. ಮಾಮ, ಚೋಳ್ ಮಾಮ, ಮಾಮ ಎದ್ದೇಳ, ನಾನು ನಿಮ್ಮ ಸೊಸೆ ಬಂದಿದ್ದೀನಿ. ಮಾಮ ಮಾಮ ಎದ್ದೇಳು, ಚೋಳ್ ಮಾಮ ಎದ್ದೇಳು, ಮಾಮ ಮಾಮ ಎದ್ದೇಳು, ಮಾಮ ಮಾಮ ಎದ್ದೇಳು. ಇನ್ನೇನು ಮಾಡೋದು? ಎದ್ದೇಳೋವರೆಗೂ ಕಾಯಲೇಬೇಕಲ್ಲ.